ಲಭ್ಯವಾಗ್ತಾ ಇದೆ. ಶನಿವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದ ಕೋರ್ಟ್. ಇಸ್ ಬ್ರೇಕಿಂಗ್ ನ್ಯೂಸ್. ಶನಿವಾರಕ್ಕೆ ಈ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಇವತ್ತು ನಿರ್ಣಾಯಕ ದಿನವಾಗಿತ್ತು, ಆದ್ರೆ ಈಗ ಆಗಸ್ಟ್ 31ರಂದು ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿ ಸಿಎಂ ಅರ್ಜಿ ವಿಚಾರಣೆಯನ್ನ ಶನಿವಾರಕ್ಕೆ ಕೋರ್ಟ್ ಮುಂದೂಡಿದೆ. ಆಗಸ್ಟ್ 31ರಂದು ಈ ವಿಚಾರಣೆ ಪುನಃ ಪ್ರಾರಂಭ ಆಗುತ್ತೆ. ಆಗಸ್ಟ್ 31ರಂದು ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆ ಮುಂದೂಡಲಾಗಿದೆ. ಸಿಎಂ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿರೋದು. ಸಾಕಷ್ಟು ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಇದೀಗ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಸಿಎಂ ಪರ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು. ಈಗ ವಾದ ಕೇಳಿ ಈಗ ಈ ಅರ್ಜಿಯನ್ನ ಮುಂದೂಡಲಾಗಿದೆ. ಶನಿವಾರಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಅಪ್ಡೇಟ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಆಗಸ್ಟ್ 31ರಂದು ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಇವತ್ತು ನಿರ್ಣಾಯಕ ದಿನ. ಇವತ್ತು ಭವಿಷ್ಯ ನಿರ್ಧಾರ ಆಗಿಬಿಡುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಕೊಡಲ್ವಾ ಅನ್ನುವಂತ ಪ್ರಶ್ನೆಗಳಿತ್ತು. ಇದೀಗ ಶನಿವಾರದವರೆಗೂ ತನಿಖೆಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ. ಶನಿವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಆಗಸ್ಟ್ 31ರಂದು ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಮತ್ತೊಮ್ಮೆ ಇವತ್ತು ಸಾಕಷ್ಟು ವಾದ ಪ್ರತಿವಾದಗಳನ್ನ ಆಲಿಸಲಾಗಿದೆ ಕೋರ್ಟ್. ಇದೀಗ ಬಂದಂತ ಅಪ್ಡೇಟ್ ಪ್ರಕಾರ ಶನಿವಾರದವರೆಗೂ ಸಿಎಂ ವಿರುದ್ಧ ಯಾವುದೇ ತನಿಖೆಗೆ ಅವಕಾಶ ಇಲ್ಲ. ಶನಿವಾರ ಬೆಳಗ್ಗೆ 10:30ಕ್ಕೆ ಮತ್ತೊಮ್ಮೆ ವಿಚಾರಣೆ ಪ್ರಾರಂಭ ಆಗತ್ತೆ. ಬೆಳಗ್ಗೆ 10:30ಕ್ಕೆ ಆಗಸ್ಟ್ 31ರಂದು ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಿಎಂ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಇವತ್ತು ಏನಾಗುತ್ತೋ ಅನ್ನುವಂತ ಕುತೂಹಲ ಇತ್ತು. ವಾದ ಪ್ರತಿವಾದವನ್ನ ಆಲಿಸಿದಂತ ಕೋರ್ಟ್ ಇದೀಗ ಶನಿವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಿದೆ. ಶನಿವಾರದವರೆಗೂ ಮತ್ತೆ ನಿರ್ಣಾಯಕ ದಿನ ಅಂತ. ಮೂಡ ಕೇಸ್ನಲ್ಲಿ ಸಿಎಂಗೆ 2 ದಿನಗಳ ಕಾಲ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಆದೇಶವನ್ನ ಮುಂದುವರಿಸ್ತಾ ಇದೆ ಹೈಕೋರ್ಟ್. ಈ ಮುಖಾಂತರವಾಗಿ 2 ದಿನಗಳವರೆಗೆ ಒಂದ್ ರೀತಿಯಾದಂತ ರಿಲೀಫ್ ಸಿದ್ದರಾಮಯ್ಯನವರಿಗೆ ಸಿಗ್ತಾ ಇದೆ. ಶನಿವಾರ ಸಿಎಂ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಮತ್ತೆ ಇದೀಗ ಮಧ್ಯಂತರ ತಡೆ ನೀಡಿರೋದ್ರಿಂದ 2 ದಿನಗಳ ಕಾಲ ಸಿಎಂಗೆ ಕೊಂಚ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗತ್ತೆ. ಇವತ್ತು ಏನ್ ಜಡ್ಜ್ಮೆಂಟ್ ಬರುತ್ತೆ ಅನ್ನುವಂತ ಕುತೂಹಲ ಪ್ರತಿ ಒಬ್ಬರಿಗೂ ಕೂಡ ಇತ್ತು. ಇದೀಗ ಶನಿವಾರ ಸಿಎಂ ಅರ್ಜಿ ವಿಚಾರಣೆ ಮುಂದುವರಿಯಲಿದೆ. ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ಆರಂಭಿಸೋಕೆ ಹೈಕೋರ್ಟ್ ಒಪ್ಪಿಗೆಯನ್ನ ನೀಡಿದೆ ಅನ್ನುವಂತ ಅಪ್ಡೇಟ್. ಮೂಡ ಕೇಸ್ನಲ್ಲಿ ಸಿಎಂಗೆ 2 ದಿನಗಳ ಕಾಲ ರಿಲೀಫ್ ಸಿಗ್ತಾ ಇದೆ. ಮಧ್ಯಂತರ ಆದೇಶವನ್ನ ಮುಂದುವರಿಸ್ತಾ ಇದೆ ಹೈಕೋರ್ಟ್. ಸಾಕಷ್ಟು ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಲಾಗಿದೆ. ಮನು ಸಿಂಘ್ವಿ ಅವರು ಒಂದೊಂದು ಪಾಯಿಂಟ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ನಡುವೆ ದೂರುದಾರರ ಪರ ವಕೀಲರು ಈ ವಾದವನ್ನ 2 ದಿನಗಳ ಕಾಲ ಮುಂದೂಡಿ ಅಂತ ಕೇಳ್ಕೊಳ್ತಾ ಇದ್ರು. ಶನಿವಾರಕ್ಕೆ ವಾದವನ್ನ ಮುಂದೂಡುವಂತೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಸೊ ಇದೀಗ ಆಗಸ್ಟ್ 31ರಂದು ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಸಿಎಂ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಈ ಮುಖಾಂತರವಾಗಿ 2 ದಿನಗಳ ಕಾಲ ಕೊಂಚ ಮಟ್ಟಿಗೆ ರಿಲೀಫ್ ಸಿಗ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಇವತ್ತು ನಿರ್ಣಾಯಕ ದಿನ ಅಂತಲೇ ಭಾವಿಸಲಾಗಿತ್ತು. ಏನಾಗುತ್ತೋ ಏನೋ, ಯಾವ ತರದ ತೀರ್ಪು ಬರುತ್ತೋ, ಪ್ರಾಸಿಕ್ಯೂಷನ್ ಕೊಡ್ತಾರೋ ಆರು ಕೊಡಲ್ವೋ, ಇದೆಲ್ಲವೂ ಕೂಡ ಇತ್ತು. ಆದ್ರೆ ಇದೀಗ ಬರ್ತಾ ಇರುವಂತ ಅಪ್ಡೇಟ್ ಪ್ರಕಾರ, ಬ್ರೇಕಿಂಗ್ ನ್ಯೂಸ್ ನ ಪ್ರಕಾರ ಶನಿವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ನಿಗದಿಗೊಳಿಸಿದೆ ಕೋರ್ಟ್. 2 ದಿನಗಳ ಕಾಲ ಅವಕಾಶ ಈ ಮುಖಾಂತರವಾಗಿ ಸಿಎಂಗೂ ಕೂಡ ಸಿಗ್ತಾ ಇದೆ. ಮಧ್ಯಂತರ ಆದೇಶವನ್ನ ಮುಂದುವರಿಸ್ತಾ ಇದೆ ಹೈಕೋರ್ಟ್. ವಿಚಾರಣೆಯನ್ನ ಮುಂದೂಡುವಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಮೂಡ ಕೇಸ್ನಲ್ಲಿ ಸಿಎಂಗೆ 2 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಅಂತ ಕರಿಬಹುದು. ಇದನ್ನ ತಾತ್ಕಾಲಿಕವಾದಂತ ಒಂದು ರಿಲೀಫ್ 2 ದಿನಗಳ ಕಾಲ ಸಿಎಂಗೆ ಸಿಗ್ತಾ ಇದೆ. ಆದ್ರೆ ಶನಿವಾರ ಮತ್ತೆ ಅರ್ಜಿ ವಿಚಾರಣೆ ಪ್ರಾರಂಭವಾಗುತ್ತೆ ಬೆಳಗ್ಗೆ 10:30ಕ್ಕೆ. ಆಗಸ್ಟ್ 31ರ ಬೆಳಗ್ಗೆ 10:30ಕ್ಕೆ ವಿಚಾರಣೆ ಪ್ರಾರಂಭ ಆಗ್ಬಿಡುತ್ತೆ. ಸದ್ಯಕ್ಕೆ 2 ದಿನಗಳ ತಾತ್ಕಾಲಿಕವಾದಂತ ಒಂದು ರಿಲೀಫ್ ಸಿಗ್ತಾ ಇರೋದು ಸಿಎಂಗೆ. ವಿಚಾರಣೆಯನ್ನ ಮುಂದೂಡುವಂತೆ ಜನಪ್ರತಿನಿಧಿ ಕೋರ್ಟ್ಗೆ ಸೂಚನೆಯನ್ನ ನೀಡಲಾಗಿದೆ. ತಾತ್ಕಾಲಿಕವಾಗಿ ಯಾವುದೇ ರೀತಿಯಾದಂತಹ ವಿಚಾರಣೆ ಆಗಿರಲಿ ಅಥವಾ ತನಿಖೆ ಆಗಿ ಯಾವುದು ನಡೆಸೋ ಹಾಗಿಲ್ಲ.
ಯಾಕಂದ್ರೆ ಆಗಸ್ಟ್ 31ಕ್ಕೆ ಈ ಅರ್ಜಿಯ ಮತ್ತೆ ವಿಚಾರಣೆ ನಡೆಯುತ್ತೆ. ಆಗ ಮತ್ತೆ ವಿಚಾರಣೆಯಲ್ಲಿ ವಾದ ಪ್ರತಿವಾದವನ್ನ ಆಲಿಸಲಾಗುತ್ತೆ. ಹಾಗಾಗಿ ಕೊಂಚ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ 2 ದಿನಗಳ ಕಾಲ ರಿಲೀಫ್ ಸಿಗ್ತಾ ಇದೆ. ಇನ್ನು 2 ದಿನದ ಮಟ್ಟಿಗೆ ಕಾನೂನು ಹೋರಾಟ ಅಥವಾ ಕಾನೂನು ತಜ್ಞರ ಜೊತೆಗೆ ಸಲಹೆ ಇದೆಲ್ಲವನ್ನು ಕೂಡ ಸಿಎಂ ಪಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ. ಇವತ್ತೇ ಹಿಂದೆ ತೀರ್ಪು ಪ್ರಕಟ ಆಗುತ್ತೆ ಅನ್ನೋದೊಂದು ನಿರೀಕ್ಷೆ ಇತ್ತು. ಆದ್ರೆ 2 ದಿನಗಳ ಮಟ್ಟಿಗೆ ಅವಕಾಶ ಸಿಗ್ತಾ ಇದೆ.